ಶಾಕಿನಿ ರಂಗಿನಿ ಘನ 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 ರುದ್ರಿಣಿ ಮೋಹಿನಿ ಮಿಂಗಿನಿ ಮನಮೋಹಕ ಮಾಯಿನಿ. ಸಂಕ್ರಾಂತಿ ಬಂತು. ಹಲೋ ಫ್ರೆಂಡ್ಸ್, ರಾಜವಾಹಿನಿ ವೀಕ್ಷಕರಿಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವಾಗ ಮಲ್ಲೇಶ್ವರಂ 18th ಕ್ರಾಸ್ ಇರತಕ್ಕಂತಹ ಅಮ್ಮಣ್ಣಿ ಕಾಲೇಜ್ ಮುಂದೆ ನಿಂತಿದ್ದೀವಿ. ಏನೋ ನೋಡ್ತಾ ಇದ್ಯಾ? ಶುದ್ಧ ಬರ್ತಿದಾರಲ್ಲ ಅದನ್ನ ಓದ್ತಾ ಇದ್ದ ಕಣ. ಓದ್ತಾ ಇದ್ದ? ಓದಕ್ಕೆ ಅರ್ಧ ಗಂಟೆಯಿಂದ ಹಿಂಗೆ ನಿಂತಿದ್ಯಾ? ಅದು ಒಂದೊಂದೇ ಪದ ಸೇರಿಸ್ಕೋಬೇಕಲ್ಲ, ಎಂ ಎ ಮಾ. ಅಯ್ಯೋ ತಿರ್ಕೊಳ್ಳೋ, ನಾನು ಹೇಳ್ತೇನೆ. ಅಮ್ಮಣ್ಣಿ ಕಾಲೇಜಲ್ಲಿ ಇವತ್ತು ಜಾನಪದ ಮೇಳ ನಡೀತಾ ಇದೆ. ಏನೋ ಜಾನಪದ ಮೇಳನ? ಇವಾಗ ಈ ಒಂದು ಕಾಲೇಜಿಗೆ ಬಂದಿರೋದು ಯಾರಿಗೆ ಎಷ್ಟು ಖುಷಿನೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ನಮ್ಮ ಅಮಿತ್ಗಂತೂ ಬೇಜಾನ್ ಖುಷಿ ಆಗಿರುತ್ತೆ. ಯಾಕೆ ಅಂದ್ರೆ ದಿಸ್ ಇಸ್ ಆಲ್ ಗರ್ಲ್ಸ್ ಸ್ಕೂಲ್. ಬರೀ ಹುಡುಗಿರೇ ಇದಾರಂತೆ ಒಳಗಡೆ. ಎಲ್ಲರೂ ಅಣ್ಣ ಅಂತಾರೆ ನಿಂದ. ನೋಡೋಣ. ಎನಿವೇಸ್ ಫ್ರೆಂಡ್ಸ್, ಜಾನಪದ ಮೇಳ ಅಂತ ತಕ್ಷಣ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನಿದು ಅಂತ. ಈಗ ಈಗಿನ ಕಾಲದ ಹುಡುಗಿರು ಮನೆ ಕೆಲಸಗಳನ್ನ ಮಾಡಲ್ಲ, ಅಥವಾ ಜಾನಪದ ಒಂದು ಸೊಗಡು ಅವರಿಗೆ ಗೊತ್ತಿಲ್ಲ, ಎಲ್ಲ ಮರಿತಾ ಇದ್ದಾರೆ ಅಂತ ಹೇಳ್ತಾರಲ್ಲ. ಸೊ ಅದನ್ನ ಮತ್ತೆ ರಿಲೀವ್ ಮಾಡಕ್ಕೆ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಸೊ ಅಮ್ಮಣ್ಣಿ ಕಾಲೇಜಲ್ಲಿ ಇವತ್ತು ಹುಡುಗಿರೆಲ್ಲ ಸೀರೆ ಹಾಕೊಂಡು ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬಂದಿದ್ದಾರೆ. ಆ್ಯಂಡ್ ಟ್ರೆಡಿಷನಲ್ ಅಂದರೆ ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂತಹ ಹಲವಾರು ಗೇಮ್ಸ್ಗಳಾಗಿರ್ಬೋದು, ಅಥವಾ ಆಟಗಳು ಎರಡು ಒಂದೇ ಅಲ್ವಾ? ಒಟ್ಟಿನಲ್ಲಿ ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳು ಇವತ್ತು ಅಮ್ಮಣ್ಣಿ ಕಾಲೇಜಲ್ಲಿ ನಡೆಯುತ್ತೆ. ಜೀನ್ಸು ಟೀ ಶರ್ಟು ಇದರಲ್ಲೇ ನೋಡಿ ಬೇಜಾರಾಗಿ ಹೋಗಿದ್ವಿ. ಈಗ ಸ್ಯಾರೀಸ್, ಲಂಗ ದಾವಣಿ, ಚೂಡಿದಾರ್, ಹೋಲ್ಸೇಲಾಗಿ ನೋಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಒಟ್ಟಿನಲ್ಲಿ ಹುಡುಗಿರು ಏನೇ ಡ್ರೆಸ್ ಹಾಕಿದ್ರು ಕೂಡ ಅಮಿತ್ ಗಣ್ಣ ಅಂತಾನೆ ಕರೆಯೋದು. ಎನಿವೇಸ್, ಜಾನಪದ ಮೇಳ ಅಮ್ಮಣ್ಣಿ ಕಾಲೇಜಲ್ಲಿ ಇವಾಗ ಒಳಗಡೆ ಹೋಗುವಂತ ಸಮಯ. ಬನ್ನಿ ಹೋಗೋಣ. ಶಾಕಿನಿ ರಂಗಿನಿ ಘನ 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 ರುದ್ರಿಣಿ ಮೋಹಿನಿ ಮಿಂಗಿನಿ ಮನಮೋಹಕ ಮಾಯಿನಿ. ಫ್ರೆಂಡ್ಸ್, ಅಮ್ಮಣ್ಣಿ ಕಾಲೇಜ್ ಒಳಗಡೆ ಆಲ್ರೆಡಿ ನಾವು ಎಂಟ್ರಿ ಕೊಟ್ಬಿಟ್ಟಿದ್ದೀವಿ. ಗರ್ಲ್ಸ್ನೆಲ್ಲ ನೋಡಿ ಕಣ್ ತಂಪಾಯ್ತು ಅಲ್ಲನಾ? ಹೌದು, ನಿಜವಾಗ್ಲೂ ಕೂಡ ಸಖತ್ ಖುಷಿ ಆಗ್ತಾ ಇದೆ. ಇವನಿಗೆ ಹೆದರಿಕೆ ಆಯ್ತು, ಎಲ್ಲ ಅಣ್ಣ ಅನ್ಬಿಡ್ತಾರೋ ಅಂತ. ಆಯ್ತು ಆಗಾಗ ರಿಪೀಟ್ ಮಾಡಲ್ಲ. ಓಕೆ, ಎನಿವೇಸ್ ನಮ್ಮ ಗರ್ಲ್ಸ್ ಇಲ್ಲಿ ನಿಂತಿದ್ದಾರೆ, ಒಂದು ಗ್ರೂಪ್. ಬನ್ನಿ ಅವ್ರ ಹತ್ರ ಮಾತಾಡೋಣ. ಆ್ಯಂಡ್ ಇವತ್ತಿನ ಒಂದು ಕಾರ್ಯಕ್ರಮ, ಸಂಕ್ರಾಂತಿ ಹಬ್ಬದ ಒಂದು ವಿಶೇಷ ಕಾರ್ಯಕ್ರಮ ಜನಪದ ಮೇಳ, ಇದರ ಒಂದು ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಹಾಯ್, ಹಲೋ, ಹೌ ಆರ್ ಯು? ಡಲ್ ಆಗಿದ್ದೀರಾ ಅಥವಾ ಜೋಶಲ್ಲಿ ಇದ್ದೀರಾ? ಏನು ಸಮಾಚಾರ? ಚೆನ್ನಾಗಿದ್ದಾರೆ. ನೀನ್ ಯಾಕೋ ಇಲ್ಲಿ ನಿಂತ್ಕೊಂಡೆ? ಈ ಕಡೆ ಬರೋ. ಪರವಾಗಿಲ್ಲ, ಮೈಕ್ ಇರೋದು ನನ್ನ ಕೈಯಲ್ಲಿ. ನಾನು ಹಿಡ್ಕೋತೀನಿ, ನಿನಗೆ ಸಹಾಯ ಮಾಡ್ತೀನಿ. ನನಗೆ ನೀನು ಸಹಾಯ ಬೇಕಾಗಿಲ್ಲ ಗುರು, ದೇವರಾಣೆ. ಎನಿವೇಸ್, ನಿಮ್ಮ ಹೆಸರು? ಪ್ರಿಯಾಂಕಾ. ಸಾಕು. ಅಯ್ಯೋ, ಪ್ರಿಯಾಂಕಾ. ಡಿಸ್ಟರ್ಬ್ ಮಾಡ್ತಾ ಇದೆ ನಂಗೆ ಸಿಕ್ಕಾಬಟ್ಟೆ. ಆಸಿಯಾ. ಜರೀನ್. ಅನುಷ್ಕಾ. ದ್ಯುತಿ. ಜನಿತಾ. ಓಕೆ, ಸೊ ಇವತ್ತು ಅಮ್ಮಣ್ಣಿ ಕಾಲೇಜಲ್ಲಿ ಜಾನಪದ ಮೇಳ ನಡೀತಾ ಇದೆ. ಸೊ ಇದರ ಒಂದು ವಿಶೇಷತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೇನು ಪ್ರೋಗ್ರಾಮ್ಸ್ ಇದೆ? ಎಲ್ಲ ಜಾನಪದ ರಾಣಿ ಅನ್ನೋದು ಪ್ರೋಗ್ರಾಮ್ಸ್ ನಡೆಯುತ್ತೆ, ಮತ್ತು ಕುಂಟೆ ಬಿಳ್ಳೆ ನಡೆಯುತ್ತೆ, ಮತ್ತು ಅಡ್ಡ ಜಡ್ಡಾಟ ನಡೆಯುತ್ತೆ, ಮತ್ತು ಎಲ್ಲ ಟೀಚರ್ಸ್ಗಳು ಮತ್ತು ಸ್ಟೂಡೆಂಟ್ಸ್ಗಳು ಅಡುಗೆ ಅವ್ರ ಮನೆಗಳಿಂದ ಅಡುಗೆಗಳು ತಗೊಂಬಂದು ಸ್ಟಾಲ್ಸ್ಗಳು ಇಟ್ಟಿದ್ದಾರೆ. ಎಲ್ಲ ಥರ ವಿಶೇಷವಾಗಿರುತ್ತೆ. ಮತ್ತು ಚೋಟೋಬಾರ ಎಲ್ಲ ನಡೆಯುತ್ತೆ. ಕುಂಟೆ ಬಿಳ್ಳೆ, ಸಂಗೀತ, ಡಾನ್ಸ್, ಇನ್ನೇನೇನು ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್ ನಡೆಯುತ್ತೆ, ಸೋಲೋ ಸಿಂಗಿಂಗು, ಫ್ಯಾಷನ್ ಶೋ, ಮತ್ತು ಅವ್ರವ್ರು ಬೇಕಾದ್ರೆ ಬಂದು ಗೋಲಿ, ಗಾಲಿಪಟ ಎಲ್ಲನೂ ಬಿಡ್ಬೋದು ಅವ್ರವ್ರು. ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಿದ್ದಾವೆ ಇವತ್ತಿನ ದಿನ. ಮಾತ್ರ ಸಖತ್ ಮಜಾ ಇರುತ್ತೆ. ಸೊ ನೀವು ಯಾವ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಜನಪದ ರಾಣಿ ಆಗೋ ಥರನೇ ಇದ್ದೀರಾ? ಎನಿವೇಸ್, ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ತಾವೇನಾದ್ರು ಕೇಳಬೇಕು ಅಂತಿದ್ದೀರಾ? ಖಂಡಿತವಾಗ್ಲೂ ಇಷ್ಟೊಂದು ಚೆನ್ನಾಗಿ, ಸ್ವಲ್ಪ ಜಾಗ ಬಿಡಿ, ಎಲ್ಲಿ ನಿಂತ್ಕೊಳ್ಳಿ, ಪರವಾಗಿಲ್ಲ. ಅಲ್ಲ, ಇಷ್ಟೊಂದು ಚೆನ್ನಾಗಿ ನೀವು ರೆಡಿ ಆಗಿದ್ದೀರಲ್ಲ, ಆ್ಯಕ್ಚುಲಿ ಇದನ್ನೆಲ್ಲ ಇಷ್ಟಪಟ್ಟು ರೆಡಿ ಆದ್ರೆ, ಅಥವಾ ಯಾರಾದ್ರೂ ಬಲವಂತಕ್ಕೆ ಅಯ್ಯೋ ಹೋಗ್ಲಿ ಬಿಡು ಒಂದು ವರ್ಷದಲ್ಲಿ ಒಂದಿನ ತಾನೆ ಅಂತ ಏನಾದ್ರು ರೆಡಿ ಆದ್ರ? ಇಷ್ಟಪಟ್ಟೆ. ಎಷ್ಟು ಟೈಮ್ ತಗೊಂಡಿದ್ದೀರಾ? ಇವಾಗ ನಾನು ಕೇಳ್ತೀನಿ. ನೀನ್ ಯಾಕೆ ಸೆಂಟ್ರ್ ಬಂದೆ? ಅಯ್ಯೋ, ನೀನ್ ಬಂದ್ರೆ ನಾನ್ ಬರಕ್ಕಾಗಲ್ವಾ? ನೀವು ಒಬ್ಬನೇ ಬರ್ಬೇಕಾ? ದ್ರೋಹಿ ಕಣ ನೀನು. ಅಯ್ಯೋ ನಿನ್ನ. ಎನಿವೇಸ್, ಸೊ ಎಲ್ಲ ಇಷ್ಟಪಟ್ಟು ರೆಡಿ ಆಗಿದ್ದೀರಾ ಅಂತ ನೀವು ಹೇಳಿದ್ರಲ್ಲ. ಸೊ ನೀವೇ ರೆಡಿ ಆಗಿರೋದಾ ಅಥವಾ ನಿಮ್ಮನ್ನ ರೆಡಿ ಮಾಡಿಸಿರೋದಾ? ನಾನೇ ರೆಡಿ ಆಗಿರೋದು. ಆರ್ ಯು ಶೋರ್? ಎಷ್ಟು ಟೈಮ್ ತಗೊಂಡ್ರಿ? 1.5 hour. 1.5 ಗಂಟೆ. ಹುಡುಗರು ಬಾಳಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತ ಈಗ ಗೊತ್ತಾಗ್ತಾ ಇದೆ. ನೀವೆಷ್ಟು?
2 ಅವರು. ಯಾಕೋ ಕಡಿಮೆ ಆಗ್ತಿಲ್ಲ ಗುರು, ಎಲ್ಲ ರೈಸ್ ಆಗಂಗಿದೆ. ಇವಾಗಿನ್ನ ಇನ್ನ ಎಷ್ಟೆಷ್ಟೋ ಚೆನ್ನಾಗಿ ರೆಡಿಯಾಗಿ ಒಳಗಡೆ ಇದ್ದಾರೆ. ಬನ್ನಿ ಅವರೆಲ್ಲ ಎಷ್ಟು ತಗೊಂಡು ಅಂದ್ರೆ ಟೈಮ್ನ ತಗೊಂಡು ರೆಡಿ ಆಗಿದ್ದಾರೆ. ಅಂದ್ರೆ ಇವ್ರಿಗಿಂತ ಚೆನ್ನಾಗಿ ರೆಡಿ ಆಗಿರೋರು ಒಳಗಡೆ ಇದಾರೆ. ಇವಾಗ ಇವ್ರ ಜೊತೆ ಮಾತುಕತೆ ಆಯ್ತು, ಇವ್ರು ಬೇಕಾಗಿಲ್ಲ ಆ ತರ ನೀನ್ ಮಾತಾಡ್ತಿರೋದು. ಇವ್ರಷ್ಟು ಚೆನ್ನಾಗಿಲ್ಲ ಅನ್ನೋ ತರ ನೀನ್ ಮಾತಾಡ್ತಿರೋದು. ಯಾರಂದಿದ್ದು ಚೆನ್ನಾಗಿಲ್ಲ ಅಂತ? ಇವತ್ತು ಗ್ಯಾರಂಟಿ ಅಮ್ಮಣ್ಣಿ ಕಾಲೇಜಲ್ಲಿ ನೀನು ಒರೆಸ್ಕೊಂತ ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಹೋಗೋಣ ಬನ್ರಪ್ಪ. ಎನಿವೇಸ್ ಫ್ರೆಂಡ್ಸ್, ಲೆಟ್ಸ್ ಎಂಜಾಯ್. ಸಂಕ್ರಾಂತಿ ಬಂತು